ನಿಮ್ಮಲ್ಲಿ ಕರೆಸಿ ಇವತ್ತು ನಾನು ಸ್ಪೆಷಲ್ ಆಗಿ ಶ್ರೀಮತಿ ಸೀತಾಲಕ್ಷ್ಮಿ ಅವ್ರ ಮನೇಲಿ ಮಾಡ್ತಾ ಇದ್ದೀವಿ. ಅವ್ರಿಗೋಸ್ಕರ ನಾನು ವಿಶೇಷವಾದಂಥ ಒಂದು ಬಾಯಿಂಗನ್ ಬನಾವಟ್ ಬೇಂಗನ್ ಮಾಡ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದಿರುತ್ತೆ. ಇಲ್ಲೆಲ್ಲ ಗುಳ್ಳೆಗಳು ಬರೋಕ್ಕೆ ಶುರು ಆತಲ್ಲ, ಹಬೆ ಬರೋಕ್ಕೆ ಶುರು ಆತಲ್ಲ, ಅಲ್ಲಿಗೆ ಅದು ಸ್ವಲ್ಪ ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ತೆಗೆದುಬಿಡೋಣ. ಮುಕ್ಕಾಲು ಬೆಂದಿದೆ ಸಾಕು ನಮಗೆ, ಪೂರ್ತಿ ಬೇಯಬೇಕಾಗಿಲ್ಲ. ಸೊ ಬಿಸಿ ಇರುತ್ತೆ, ನೋಡಿಕೊಂಡು ತೆಗಿಬೇಕು. ಓಕೆ, ಆಹಾ, ನೋಡಿದ್ರೆ ಮುಕ್ಕಾಲು ಬೆಂದಿದೆ ಇದು. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋಣ. ಆಮೇಲೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ. ಸುವಾಸನೆ ಬರ್ತಾ ಇದೆ. ಆಹಾ, ಪರಿಮಳ ಅಂತ ಯಾಕೆ ಬಳಸಬೇಕು? ನಮ್ಮಲ್ಲೂ ಪದ ಇದೆ, ಸುವಾಸನೆ ಅಂತ ಬಳಸೋಣ. ಇದು ಒಳ್ಳೆ ಕಥೆ ಆಯ್ತಲ್ಲ. ಪರಿಮಳ ಅನ್ನೋದು ಯಾವ ಭಾಷೆ ರೀ? ಕನ್ನಡ ಭಾಷೆನೇ. ಆದರೆ ಪರಿಮಳ ಸುವಾಸನೆ ಅಂತ ಇನ್ನೊಂದು ಸ್ವಲ್ಪ ಬೇರೆ ಥರ ಇರಲಿ ಅಂತ ಅಷ್ಟೇ. ಇಲ್ಲ, ತುಂಬ ಪದಗಳಿದೆ, ಒಂದೇ ಅರ್ಥ ಕೊಡೋ ಪದಗಳು. ಎಲ್ಲವನ್ನು ಬಳಸ್ತಾ ಇದ್ರೆ ನಮಗೆ ನಮ್ಮ ಭಾಷೆ ನೆನಪಿರುತ್ತೆ. ಈ ಬೆಂಗಳೂರಲ್ಲಿ ಮರೆಯೋದು ಜಾಸ್ತಿ ಅಲ್ವಾ ಕನ್ನಡ ಭಾಷೆ, ಅದಕ್ಕೆ ಪರಿಮಳ ಅನ್ನೋದು ಮಂಗಳೂರು ಕಡೆ ಬಳಸ್ತಾರೆ. ನಾವು ಸುವಾಸನೆ ಅಂತ ಬಳಸಿದ್ರೆ ಆ ಅರ್ಥ ಸರಿಯಾಗುತ್ತೆ. ಓಕೆ, ವಾ, ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಈಗಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಜಾಸ್ತಿ ಹಾಕಬಾರ್ದು, ನೋಡ್ಕೊಂಡು ಹಾಕಿ. ಆದರೆ ಬೇಳೆಗೆ ಉಪ್ಪು ಹಾಕಬಾರ್ದು, ಬೇಯಲ್ಲ ಅಂತಾರೆ. ತರಕಾರಿಗೆ ಉಪ್ಪು ಸೇರಿದ್ರೆ ಬೇಗ ಬೇಯುತ್ತೆ ಅಂತ ಕಾಣುತ್ತೆ. ಹೌದು, ತರಕಾರಿ, ಈರುಳ್ಳಿ ಯಾವುದಕ್ಕಾದ್ರೂ ಸರಿ ಉಪ್ಪು ಹಾಕಿದಾಗ ಬೇಗ ಬೇಯುತ್ತಷ್ಟೆ. ಈಗ ಇದೊಂದು ಸ್ವಲ್ಪ ಸಿಮ್ಮಲ್ಲಿ ಚೆನ್ನಾಗಿ ಕುದ್ದು ಒಂದು ಸ್ವಲ್ಪ ಗಟ್ಟಿ ಆಗಬೇಕಿದು. ಓಕೆ ಓಕೆ, ಈಗ ಚೆನ್ನಾಗಿ ಬೆಂದಿದೆ. ಇದು ಬೆಂದು ಗಟ್ಟಿಗಾಗಿದೆ. ಈಗ ಇದಕ್ಕೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಅಲಂಕಾರ ಮಾಡೋಣ. ಈಗ ಮೂಗಿನಿಂದ ಗ್ರಹಣಿಸಿದ್ದೀವಿ, ಈಗ ನಾಲಿಗೆಯಿಂದ ರುಚಿಯನ್ನು ಸವಿಯೋಣ. ತಯಾರಾಗಿದ್ದೀರಾ ತಿನ್ನಕ್ಕೆ? ಏನೋ ಧೈರ್ಯ ಮಾಡಿದ್ದೀನಿ, ಪರವಾಗಿಲ್ಲ. ನಾನು ಯಾರು ಮಾಡಿದ್ರು ತಿಂತೀನಿ. ತಿನ್ನಲೇಬೇಕು ನೀವು. ಓಕೆ, ಥ್ಯಾಂಕ್ ಯು. ಬನಾವಟ್ ಬೈಂಗನ್ ತಿಂದು ನೋಡಿ. ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ತುಂಬ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸರ್, ಬಿಸಿ ಇದೆ, ಹುಷಾರು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ನಿಜವಾಗ್ಲೂ ಚೆನ್ನಾಗಿದೆ. ಓಕೆ, ನಾನು ಟೆಸ್ಟ್ ಮಾಡಲಾ? ಒಳ್ಳೆಗಿದೆ. ಹಾಂ, ಆ ತೆಂಗಿನ ಎಣ್ಣೆದು ಒಂಥರ ಸಾರ ಅದಕ್ಕೆ ಸೇರಿದ ಹಾಗಿದೆ. ಓಕೆ, ನಾನು ಟ್ರೈ ಮಾಡ್ತೀನಿ, ಹೇಗಿದೆ ನೋಡೋಣ. ಇದು ಚೆನ್ನಾಗಿದೆ. ಚೆನ್ನಾಗಿದೆ. ನಾ ಸುಳ್ಳು ಹೇಳಿಲ್ಲ ಅಲ್ವಾ? ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ತಾನಾಗೆ ಬರುತ್ತೆ. ಕಳಿ ಪ್ರತಿ ಎಪಿಸೋಡಲ್ಲೂ ನೀವೊಂದು ಹನಿಗವನ ಹೇಳ್ತೀರಾ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಅದರಿಂದ ಸ್ಫೂರ್ತಿ ಪಡೆದು ಇವಾಗ ನಾನೇ ಒಂದು ಹನಿಗವನ ಹೇಳೋಣ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ನೀವು ಅವಕಾಶ ಕೊಡ್ತೀರಾ? ವಾ, ಹಂಗಾರೆ ನನ್ನ ಹನಿಗವನ ಕ್ಯಾನ್ಸಲ್, ಇವರ ಹನಿಗವನ ಕೇಳೋಣ. ಚೆನ್ನಾಗಿದ್ರೆ ಮಾತ್ರ ಹೇಳ್ಬೇಕು. ಎಲ್ಲ ರುಚಿ ಚೆನ್ನಾಗಿದ್ರೆ ಮಾತ್ರ ಹನಿಗವನ ಹೇಳ್ಬೇಕು. ಚೆನ್ನಾಗಿದೆಯಾ? ಚೆನ್ನಾಗಿ. ಹಂಗಾರೆ ಹೇಳಿ. ಹೇಳಿ. ಬಾಳಲ್ಲಿ ನೂರಾರು ನೋವುಗಳು ಉಂಟು, ಜೊತೆಯಲ್ಲಿ ಕುಂದುಕೊರತೆಗಳ ಗಂಟು, ನಗೆಮೊಗದಿಂದ ಇವೆಲ್ಲದರ ಮೂಟೆ ಕಟ್ಟು, ಸಂತೃಪ್ತಿಯೊಂದೇ ಸುಖ ಜೀವನದ ಗುಟ್ಟು. ಎಂತ ಫಿಲಾಸಫಿ ಹೇಳ್ಬಿಟ್ರೆ. ಅದು ನಿಮ್ಮಿಂದಾನೇ ಸ್ಫೂರ್ತಿ ಪಡೆದಿದ್ದು. ಸಂತೃಪ್ತಿಯೇ ಸುಖ ಜೀವನದ ಗುಟ್ಟು. ವೆರಿ ನೈಸ್. ಕಂಟೆಂಟ್ಮೆಂಟ್ ಈಸ್ ದಿ ರೂಟ್ ಆಫ್ ಆಲ್ ಬ್ಲಿಸ್. ಇದು ತಿಂದು ಅಷ್ಟೇ ಒಂಥರ ಸಂತೃಪ್ತಿ ಸಿಗುತ್ತೆ. ಸೂಪರ್. ಭಾಳ ಸಂತೋಷ ಆಯಿತು ಸೀತಾಲಕ್ಷ್ಮಿ ಅವರೇ, ನಿಮ್ಮ ಮನೆಗೆ ಬಂದಿದ್ದು. ನೀವು ನಮ್ಮ ಪತ್ರ ಬರೆದು ಓದಿ ಭಾಳ ಖುಷಿ ಆಯಿತು. ನೀವು ನನಗೆ ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಬಟ್ ನಿಮ್ಮ ಪ್ರೋಗ್ರಾಮ್ ನೋಡೋದು ಭಾಳ ಇಂಟ್ರೆಸ್ಟ್ ಅಂತ ಹೇಳಿದ್ರಿ. ನಿಮ್ಮ ಕೈ ರುಚಿ ಟೇಸ್ಟ್ ಮಾಡಬೇಕು ಅಂತ ಪತ್ರ ಬರ್ತಿದ್ರಿ. ಸೊ ಹಾಗಾಗಿ ನಿಮ್ಮ ಮನೆಗೆ ಬಂದು ಇವತ್ತು ನಾನು ಸ್ಪೆಷಲ್ಲಾಗಿ ಬನಾವಟ್ ಬೇಂಗನ್ ಮಾಡಿಕೊಟ್ಟೆ. ಹೇಗಿತ್ತದು? ಚೆನ್ನಾಗಿತ್ತು, ಖಂಡಿತ. ಖುಷಿ ಆಯಿತಾ? ಖುಷಿ ಆಯ್ತು. ನೀವು ಮಾಡ್ಬೋದು ಅನ್ನಿಸ್ತಾ? ಮಾಡ್ತೀನಿ. ಅಪ್ಪ, ಬೊಂಬಾಟ್ ಭೋಜನ ಕಾರ್ಯಕ್ರಮ ನೋಡಿದವರು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಅಡುಗೆ ಮಾಡೋಕ್ಕೆ ಶುರು ಮಾಡಬೇಕು, ಅದು ನಮ್ಮ ಗುರಿ. ಸೊ ನೀವು ಮಾಡ್ತೀರಿ ಅಂದರೆ ಗುರಿ ಮುಟ್ಟಿದಂಗೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನ ಪುಸ್ತಕ. ಇದರಲ್ಲಿ ಸುಮಾರು 100 ಅಡುಗೆಗಳಿವೆ. ಓಕೆ,
ನೀವೆಲ್ಲವನ್ನು ಒಂದೊಂದಾಗಿ ಪ್ರಯೋಗ ಮಾಡಿ ಹಾಂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ ನಮ್ಮ ಮನೆಗೆ ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟು ಸ್ವಲ್ಪ ಅಡುಗೆಯಲ್ಲಿ ಅಭಿರುಚಿ ಹುಟ್ಟಿಸಿದ್ದಕ್ಕೆ ಮಾಡೋ ಇಬ್ಬರು ತುಂಬ ಧನ್ಯವಾದಗಳು. ಬನಾವಟ್ ಬೇಂಗನ್ ಬೇಕಾಗುವ ಪದಾರ್ಥಗಳು: ಹೆಚ್ಚಿದ ಮೈಸೂರು ಬದನೆಕಾಯಿ 1/4 kg, ತೆಂಗಿನ ತುರಿ 1 ಕಪ್ಪು, ಹಸಿಮೆಣಸಿನಕಾಯಿ 5, ಕೊತ್ತಂಬರಿ ಸೊಪ್ಪು 1 ಹಿಡಿ, ಹುಣಸೆ ರಸ 1 ಕಪ್ಪು, ಶುಂಠಿ 1 ಇಂಚು, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ, ಇಂಗು 1/4 ಚಮಚ, ಸಾಸಿವೆ 1 ಚಮಚ, ಜೀರಿಗೆ 1 ಚಮಚ, ಅರಿಶಿನ 1/4 ಚಮಚ, ಎಣ್ಣೆ 5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಬ್ಯಾಡಗಿ ಮೆಣಸಿನಕಾಯಿ 4. ಮಾಡುವ ವಿಧಾನ: ಮಿಕ್ಸಿಗೆ ತೆಂಗಿನ ತುರಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಇಂಗು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಬದನೆಕಾಯಿ, ಅರಿಶಿನ, ಚಿಟಿಕೆ ಉಪ್ಪು ಹಾಕಿ ತಟ್ಟೆ ಮುಚ್ಚಿ ಮೇಲೆ ನೀರು ಹಾಕಿ ಹಬೆಯಲ್ಲಿ ಬೇಯಿಸಿ. ನಂತರ ಅದಕ್ಕೆ ಹುಣಸೆ ರಸ, ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಬನಾವಟ್ ಬೇಂಗನ್ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ನೀವು ನಮಗೆ ಇಮೇಲ್ ಕೂಡ ಮಾಡಬಹುದು. ನಮ್ಮ ಇಮೇಲ್ ವಿಳಾಸ ಈ ಥರ ಇದೆ. ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ಈಗ ಮಾರುಕಟ್ಟೆಯಲ್ಲಿ ಲಭ್ಯವಾಗಿದೆ. ಇದು ಎಲ್ಲೆಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟಲ್ಲಿ ಬೈ ಬುಕ್ ಸೆಟ್ ಅಂತ ಒಂದು ಸೆಂಟೆನ್ಸ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಹೋಟೆಲಲ್ಲಿ ಬೊಂಬಾಟ್ ಭೋಜನ ಪುಸ್ತಕ ಭಾಗ 1, 2, 3 ಸಿಗುತ್ತೆ ಅನ್ನೋ ಮಾಹಿತಿ ನಿಮಗಲ್ಲಿ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಪುಸ್ತಕಗಳನ್ನು ಪಡ್ಕೋಬಹುದು. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.